ಮಂಗಳವಾರ ಐಸಿರಿ ಫೌಂಡೇಶನ್ ವತಿಯಿಂದ ನಗರದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಜ್ಯೋತಿಬಾ ಫುಲೆ ಅವರ ಹೆಸರಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಭಾರತ ಭಾರತಿ 7ನೇ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರಿಗೆ ದೇಶಭಕ್ತಿ ಗೀತೆಗಳ ಗಾಯನ ಸ್ಪರ್ಧೆ ಹಾಗೂ ಇಂದಿನ ಯುವ ಜನತೆ ಮತ್ತು ದೇಶ ಸೇವೆ ಎಂಬ ವಿಷಯದಲ್ಲಿ ಪಿಕ್ ಅಂಡ್ ಸ್ಪೀಕ್ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿಗಳನ್ನು ಹಾಗೂ ಭಾಗವಹಿಸಿದವರಿಗೆ ಅಭಿನಂದನಾ ಪತ್ರಗಳನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಸಾಮಾಜಿಕ ಕಾರ್ಯಕರ್ತರಾದ ಶಿವಕುಮಾರ್ ಮಾತನಾಡಿ, ನಮಗೆ ಸ್ವಾತಂತ್ರ್ಯ ಸುಮ್ಮನೆ ಸಿಕ್ಕಿಲ್ಲ. ಲಕ್ಷಾಂತರ ಜನ ತಮ್ಮದೇ ರೀತಿಯ ಹೋರಾಟ, ಚಳುವಳಿ, ಪ್ರತಿಭಟನೆ, ತ್ಯಾಗ, ಬಲಿದಾನದ ಮೂಲಕ ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದಾರೆ. ಆ ಲಕ್ಷಾಂತರ ಜನರ ಪೈಕಿ ನಮಗೆ ತಿಳಿಯದೇ ಇರುವ ಹಲವು ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯವನ್ನ ಐಸಿರಿ ಫೌಂಡೇಶನ್ ಮಾಡುತ್ತಿದೆ. ಇದು ಅದ್ಭುತವಾದ ಕೆಲಸ ಎಂದರು. ನಿಮಗೆ ಐಸಿರಿ ಫೌಂಡೇಶನ್ ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಹೊಸ ಯುವ ಸಂಕಲ್ಪ ಅನ್ನುವಂಥ ಹೆಸರಿನಲ್ಲಿ ಈ ದೇಶದ ಯುವಜನತೆಯ ಕನಸೇನಿತ್ತು, ಸ್ವಾಮಿ ವಿವೇಕಾನಂದರು ಹೇಳಿದ್ರು, ನನಗೆ 100 ಜನ ಸದೃಢವಾದ ಆರೋಗ್ಯವಂತ ಈ ಯುವಕರನ್ನ ಈ ದೇಶಕ್ಕೆ ಕೊಡಿ, ಈ ದೇಶ ಏನು ಅನ್ನುವಂಥದ್ದನ್ನ ನಾನು ಸಾಬೀತು ಮಾಡ್ತೀನಿ ಅನ್ನುವಂಥದ್ದನ್ನ ಮಾತನ್ನ ಹೇಳಿದರು. ಇಡೀ ಪ್ರಪಂಚದಲ್ಲಿ ನಾವು ಲೆಕ್ಕ ಹಾಕೊಂಡ್ರೆ 60% ಯೂತ್ಸ್ ಇರುವಂಥದ್ದು ನಮ್ಮ ದೇಶದಲ್ಲಿ ಮಾತ್ರ. ಇಡೀ ಅಂಕಿಅಂಶಗಳನ್ನ ತಗೊಂಡ್ರೆ ಇಡೀ 60% ಯೂತ್ಸ್ ಇರುವಂಥದ್ದು ನಮ್ಮ ದೇಶದಲ್ಲೇ ಪ್ರಮುಖವಾಗಿ. ಆದರೆ ಅದು ನಿಜವಾಗ್ಲೂ ಸದ್ಬಳಕೆ ಆಗ್ತಿದೆಯಾ ಅಂತ ಯೋಚನೆ ಮಾಡಿದ್ರೆ ಅದರ ಪರ್ಸೆಂಟು 10%, 12%, 13% ಬಂದಿರ್ತದೆ. ಸಾವಿತ್ರಿಬಾಯಿ ಫುಲೆ ಆ ಮಹಾನ್ ತಾಯಿಯನ್ನ ನಾವು ಇಡೀ ದೇಶದಲ್ಲಿ ಇವತ್ತು ನೆನಪು ಮಾಡ್ಕೊಬೇಕಾಗಿರೋಂಥದ್ದು. ಈ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಮತ್ತು ಅಕ್ಷರದ ಅವ್ವ ಅಂತೇಳಿ ಯಾರಾದರೂ ಕರಿತೀವಿ ಅಂತಂದ್ರೆ ನಾವು ಕರಿಬೇಕಾಗಿರುವಂಥದ್ದು ಅದು ಸಾವಿತ್ರಿಬಾಯಿ ಫುಲೆ ಅವರ ಹಿನ್ನೆಲೆಯಲ್ಲಿ ನಿಂತ್ಕೊಂಡು ಅಂತಹ ಸಂಪ್ರದಾಯವಾದಿಗಳು, ಮೌಢ್ಯಾಚರಣೆಗಳು ಅತಿ ಹೆಚ್ಚು ಇಲ್ಲದ ಸಂದರ್ಭದಲ್ಲಿ, ಅದರಲ್ಲೂ ಭಾರತದಂತ ಪುರುಷ ಪ್ರಧಾನ ಸಮಾಜದಲ್ಲಿ ಒಬ್ಬಳು ಮಹಿಳೆ ಹೆಣ್ಣು ಮಗಳಿಗೆ ಆಕೆಯನ್ನ ಶಿಕ್ಷಕಿಯನ್ನಾಗಿ ಮಾಡಿ ಆಕೆಗೆ ಶಿಕ್ಷಣ ಕೊಡಿಸಿ, ಆಕೆಗೆ ಶಿಕ್ಷಕ ವೃತ್ತಿಯ ತರಬೇತಿ ಶಿಕ್ಷಣವನ್ನು ಕೂಡ ನೀಡಿಸಿ, ಆಕೆಯನ್ನು ಶಿಕ್ಷಕಿ ಮಾಡಿ ಮನೆಯಲ್ಲೇ ಶಾಲೆಯನ್ನು ಆರಂಭ ಮಾಡಿ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನ ಆರಂಭ ಮಾಡಿಸಿ ನಿಸ್ವಾರ್ಥ ಮನೋಭಾವನೆಯಿಂದ ಸೇವೆ ಮಾಡಿದಂತಹ ಕೀರ್ತಿ ಏನಾದರೂ ಇದ್ರೆ ಅದು ಸಮಾನತೆಯ ಸೂರ್ಯ ಜ್ಯೋತಿಬಾ ಫುಲೆ ಅವರಿಗೆ ಸಲ್ತದೆ. ಯಾಕೆಂದ್ರೆ ಹೆಣ್ಣು ಮಕ್ಕಳನ್ನ ಶಿಕ್ಷಣ ಕೊಡುವಂಥದ್ದು ಈಗಲೂ ಕೂಡ ಎಷ್ಟೋ ಜನ ಹೆಣ್ಮಕ್ಳು SLC ಫೇಲ್ ಆದ್ರೆ ಸಾಕು, ಸಾಕು ಮದುವೆ ಮಾಡ್ಬಿಡೋಣ, ಸಾಕು ನೀನು ಓದಿದ್ದು ಅಷ್ಟರಲ್ಲೇ ಇದೆ, ನೀನೇನು ಮಾಡಲ್ಲ, ಸಾಕು ನೀನು ಓದಿದ್ದು. ಆ ಹೆಣ್ಮಕ್ಳನ್ನ ನೀವು ತಂದೆ ತಾಯಿಗಳು ಕಳ್ಸಕ್ ರೆಡಿ ಇದ್ರು ಇವತ್ತಿನ ಸಮಾಜ ಹೇಗಿದೆ ಅಂತಂದ್ರೆ ಅವಳು ಕಾಲೇಜಿಗೆ ಹೋಗ್ತಾಳ, ಅವಳನ್ನ ಯಾಕೆ ಕಳಿಸ್ಬೇಕು ಕಾಲೇಜಿಗೆ, ಇವ್ರ ಅಪ್ಪ ಅಮ್ಮ ಮಾಡಕ್ ಕೆಲಸ ಇಲ್ಲ, ಅವರು ಕಾಲೇಜಿಗೆ ಕಳಿಸ್ತಾರೆ. ಈ ತರದ್ದು ಕೂಡ ಮಾತಾಡುವಂತ ಇನ್ನೂ ಹಳ್ಳಿಗಳಲ್ಲಿ ಕೆಲವು ಕಡೆ ಈ ತರದ್ದು ಪದ್ಧತಿಗಳು, ಮಾತುಗಳು ಜೀವಂತವಾಗಿದೆ. ಕೇಳಿಸ್ಕೊಂಡಿದ್ರೆ ಅಲ್ವಾ ಎಷ್ಟೋ ಜನ ಹೆಣ್ಮಕ್ಳಿಗೆ, ಎಷ್ಟೋ ಜನ ಒಳ್ಳೆ ಡ್ರೆಸ್ ಹಾಕೊಂಡೋದ್ರು ಇವತ್ತು ಕಾಮೆಂಟ್ ಮಾಡುವಂತ ಪರಿಸ್ಥಿತಿಗಳು ಇನ್ನೂ ಜೀವಂತವಾಗಿದೆ. ಯಾಕೆಂದ್ರೆ ಅದು ಪುರುಷ ಪ್ರಧಾನ ಮನಸ್ಥಿತಿ ಏನಿದೆ ಅದು ಇನ್ನೂ ಕೂಡ ನಮ್ಮ ದೇಶದಿಂದ ಹೋಗಿಲ್ಲ. ನಾವು ಮಹಿಳಾ 33% ಕೊಡ್ತೀವಿ, 50% ರಿಸರ್ವೇಷನ್ ಕೊಡ್ತೀವಿ, ಇವೆಲ್ಲವೂ ಬಾಯ್ಮತಿಗೆ ಹೇಳಿ ಅಲ್ಲಿ ರಾಜಕೀಯವಾಗಿ ಅನುಷ್ಠಾನ ತಂದ್ರು ಕೂಡ ಸಾಮಾಜಿಕವಾಗಿ ಆ ಮನಸ್ಥಿತಿ ಹೋಗಿದೆಯಾ ಅಂತಂದ್ರೆ ಇಲ್ಲ. ಸಾಮಾಜಿಕವಾಗಿ ಇನ್ನೂ ಕೂಡ ಮನಸ್ಥಿತಿ ಜೀವಂತವಾಗಿದೆ ಅನ್ನೋದಕ್ಕೆ ನಾನು ಹೇಳಿಲ್ವ, ಈಗ ಇನ್ನೂ ಕೂಡ ದೇವಸ್ಥಾನಗಳಿಗೆ ಪ್ರವೇಶ ಸಿಕ್ಕಿದೆಯಾ ಅಂದ್ರೆ ಸಿಕ್ಕಿಲ್ಲ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಕಾಲೇಜಿನ ಪ್ರಾಂಶುಪಾಲರಾದ ಮೂಡಲಗಿರಿಯಯ್ಯ, ಮುಖ್ಯ ಅತಿಥಿಗಳಾಗಿ ಕಾಲೇಜಿನ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾದ ಪುಟ್ಟಸ್ವಾಮಿ ಹಾಗೂ ಐಸಿರಿ ಫೌಂಡೇಶನ್ನ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿ ಸೇರಿದಂತೆ ಕಾಲೇಜಿನ ಅಧ್ಯಾಪಕ ವರ್ಗ ಹಾಗೂ 100 ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.